ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಪುರ ಜಿಲ್ಲೆಯ KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹಂತೇಶ್ ಮರಳು ಅಂತೇಳಿ. ನಾವಿಲ್ಲಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿದ್ದೀವಿ. ಕೋಲಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ. ನಾವು ಬಂದಂಥ ಸಮಯದಲ್ಲಿ ಸಾರ್ವಜನಿಕರಿಂದ ರಕ್ತ ತಪಾಸಣೆಗೆ ಅಂತೇಳಿ 50 ರೂಪಾಯಿಯನ್ನು ತೊಗೊಂಡಿದ್ದರು. ನಾವು ಬಂದ ತಕ್ಷಣ ಅದನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ನಾವು ಬಂದಾಗ ವಾಪಸ್ ಕೊಟ್ಟರು. ಅದೇ ರೀತಿ ಸಾರ್ವಜನಿಕರಿಗೆ 50 ರೂಪಾಯಿ ಇಸ್ಕೋತಾರಂದ್ರೆ ಪ್ರತಿಯೊಬ್ಬರ ಕಡೆ 50 ರೂಪಾಯಿ 100 ರೂಪಾಯಿ ಇಸ್ಕೊಳ್ಳೋದ್ರಿಂದ ಯಾಕೆ ಇವರಿಗೆ ಸರ್ಕಾರಿ ಸಂಬಳ ಬರೋದಿಲ್ವ? ಹಾಗಾಗಿ ನಾವು ಪ್ರಶ್ನೆ ಮಾಡಿದಾಗ ಅದು 50 ರೂಪಾಯಿನ ವಾಪಸ್ ಕೊಡಿಸುವಂಥ ಕೆಲಸ ಮಾಡಿದ್ದೀವಿ. ಇದೇ ರೀತಿ ನಾವು ಪ್ರತಿಯೊಂದು ಸಲ ನಾವು ಬರೋಕ್ಕಾಗಲ್ಲ. ಹಾಗಾಗಿ ಇವರು ಸರ್ಕಾರಿ ಸೇವೆಯಲ್ಲಿದ್ದು ದುಡ್ಡು ತಿನ್ನುತ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಮೇಡಮರಿಗೆ ಒಂದಿಷ್ಟು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಇವರ ಮೇಲೆ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇದರ ಹಿಂದೆ ಈ ಮೇಡಮರೆಲ್ಲ ಇವ್ರ ಬಗ್ಗೆ ನಾವು ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮ ಹತ್ರ ಅದು 50 ರೂಪಾಯಿ ತೊಗೊಂಡಿದ್ದು ವಿಡಿಯೋನೂ ಇದೆ, ವಾಪಸ್ ಕೊಟ್ಟಿರುವಂಥ ವಿಡಿಯೋನೂ ಇದೆ. ಹಾಗಾಗಿ ಮೇಡಮರು ಇವ್ರ ಮೇಲೆ ನಾವು ಶಿಸ್ತು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಇದ್ರ ಹಿಂದೆಯೂ ಕೂಡ ಪಾಟೀಲ್ ಡಾಕ್ಟರ್ನವರು ಒಂದಿಷ್ಟು ಬೇಜವಾಬ್ದಾರ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾಕಂದ್ರೆ ನೀವು ಸೂಜಿನ ಹೊರಗೆ ಬರೆದು ಕೊಡ್ತಾರೆ, ಔಷಧಿಗಳನ್ನ ಹೊರಗೆ ಬರೆದು ಕೊಡ್ತಾರೆ ಯಾಕಂತೇಳಿ ಕೇಳಿದಾಗ ನೀವು ಕೇಳಕ್ಕೆ ನೀವು ಯಾರು, ನಿಮಗೇನು ಅಧಿಕಾರ ಐತಿ, ನಮ್ಮ ಮೇಲೆ ನಮ್ಮ ಹೆಡ್ ಮೇಡಮ್ ಇದ್ದಾರೆ, ಅವ್ರನ್ನೂ ಕೇಳಿರಿ, ನನ್ನೇನು ಕೇಳ್ತೀರಿ ಅನ್ನುವಂಥ ಬೇಜವಾಬ್ದಾರಿತನ ಉತ್ತರವನ್ನು ಕೊಟ್ಟಿದ್ದರು. ಹಾಗಾಗಿ ಅವರು ಇಲ್ಲ ಇನ್ನೊಮ್ಮೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟ್ ನಾವು ಲೈವ್ ಮಾಡಿದ ತಕ್ಷಣ ಇನ್ನೊಮ್ಮೆ ಈ ರೀತಿ ಮಾಡಲ್ಲ ಅಂತ ಹೇಳಿದರು. ನಾವು ಏನೋ ಮಾಡಲ್ಲ ಬಿಡು ಇನ್ಮೇಗಿಂದ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ವಿ. ಆದರೆ ಈ ಸಲ ಮತ್ತೆ ರೆಡ್ ಹ್ಯಾಂಡಾಗಿ ನಮ್ಮ ಕೈಯಲ್ಲಿ ಸಿಕ್ಕಿದ್ದಾರೆ. ಯಾಕಂದ್ರೆ ಪ್ರತಿ ಸಲನೂ ನಾವು ನೋಡ್ತಾ ಇದ್ದೀವಿ ಬರೇ ದುಡ್ಡು ತಿನ್ನೋದೇ. ಇಲ್ಲಿ 5 ಬಂದವರಿಗೆ 100, 50 ಕಿತ್ಕೋತಾ ಇದ್ರೆ ಬಡವರು ಇಲ್ಲಿ ಎಲ್ಲರೂ ದುಡಿಯುವಂಥವ್ರು ಸಾರ್ವಜನಿಕರು ಬರುವಂಥ ಎಲ್ಲರೂ ಕೆಲಸಕ್ಕೆ ಹೋಗಿ 1-2 ರೂಪಾಯಿ ದುಡ್ಕೊಂಡು ಬರ್ತಿರ್ತಾರೆ. ಅಂಥದ್ದು ಅವ್ರ ಕಡೆ 50-100 ರೂಪಾಯಿ ಇಸ್ಕೊಂಡ್ಬಿಟ್ರೆ ಅವರ ಕೂಲಿ ಮಾಡಿಬಿಟ್ಟು ಇವ್ರಿಗೆ ಕೊಟ್ಟು ಅವರಲ್ಲಿ ಹೋಗ್ಬೇಕು. ಯಾಕೆ ಇವ್ರಿಗೆ ಸರ್ಕಾರಿ ಸಂಬಳ ಸಿಗೋದಿಲ್ವ? ಅಲ್ಲ, ದುಡ್ಡು ಯಾವ ವಿಷಯಗೋಸ್ಕರ ತೊಗೊಂಡ್ರೆ ರಕ್ತ ತಪಾಸಣೆಗೆ ಅಂತೇಳಿ 50 ರೂಪಾಯಿ ತೊಗೊಂಡಿದ್ರು. ಅವ್ರ ಹೆಸರು ಏನಾದರೂ ಗೊತ್ತಿತ್ತು? ಅವ್ರ ಹೆಸರು ರಾಘವೇಂದ್ರ ಗೌಡರ್ ಅಂತೇಳಿ. ಅವ್ರು 50 ರೂಪಾಯಿ ತೊಗೊಂಡಿದ್ರು. ನಾವು ಬಂದ ತಕ್ಷಣ ಇಲ್ಲ ನಾವು ವಾಪಸ್ ಕೊಡ್ತೀವಿ ಸರ್ ಅಂತಂದ್ರೆ. ಈಗ ಯಾಕೆ ವಾಪಸ್ ಕೊಡ್ತೀರಾ ನೀವು ಅಂತ ನಾವು ಕೇಳಿ. ಇಲ್ಲ ಸರ್ ನಮ್ಮ ತಪ್ಪಾಗೈತಿ. ಸಿಕ್ಕಾಗೊಂದು ತಪ್ಪಾಗೈತೆ ಅಂದ್ರೆ ಹೆಂಗೆ, ಇದಕ್ಕೆ ಏನಾದರೂ ಕ್ರಮ ಬೇಕಲ್ಲ. ಪದೇ ಹೆಂಗೆ ತೊಗೊಳೋದ್ರಿಂದ ಇದಕ್ಕೆ ಕ್ರಮವನ್ನು ನಾವು ಇಲ್ಲ ಈ ಸಲ ನಾವು ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ಲಕ್ಷ್ಮೀ ಮೇಡಮ್ ಅವರು ಹೇಳಿದ್ದಾರೆ. ಅವರು ಮೇಲಾಧಿಕಾರಿ ಅಂತ ಅವರು ಹೇಳಿದ್ದಾರೆ. ನಾವು ಇಲ್ಲ ಈ ರೀತಿ ನಿಮ್ಮ ಆಗ್ರಹನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಈ ರೀತಿ ಇಷ್ಟಕ್ಕೆ ಬಿಡೋದಿಲ್ಲ. ಯಾಕಂದರೆ ಇದು 2ನೇ ಸಲ, ಕೊನೆ ಸಲ ಅದನ್ನು ಇರಲಿ ಅಂತೇಳಿ ಬಿಟ್ಟಿದ್ದೀವಿ. ಈ ಸಲ ಏನೈತಿ ನಾಳೆ ನಾವು DHRಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ರೀತಿ ಆಗಬಾರ್ದು ಅಂತೇಳಿ ಪದೇ ಈ ರೀತಿ ಆಗೋದ್ರಿಂದ ಈ ಸಲ DHR ನಾಳೆ ನಾವು ಮನವಿ ಸಲ್ಲಿಸ್ತೀವಿ. ನಮಸ್ಕಾರ. ನನ್ನ ಹೆಸರು ಮಹಂತೇಶ್ ಮರಳು ಅಂತ.